ಈಗಷ್ಟೇ ಬರ್ತಾ ಇರುವ ಇನ್ನೊಂದು ಆಘಾತಕಾರಿ ಸುದ್ದಿ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಬೆಂಗಳೂರಿನ ಆನೆಪಾಳ್ಯದಲ್ಲಿ ನಡೆದಿದೆ ಘಟನೆ. ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಸಿಜೆ ರಾಯ್ ಇವತ್ತು ಬೆಳಗ್ಗೆ ಅವರ ಕಂಪನಿಗಳ ಮೇಲೆ ಐಟಿ ರೇಡ್ ಆಗಿತ್ತು. ದಾಳಿಯ ಸಂದರ್ಭದಲ್ಲಿ ಆದಾಯಕ್ಕೂ ಮೀರಿದ ಆಸ್ತಿ ಪತ್ತೆಯಾಗಿತ್ತಂತೆ. ಈಗಷ್ಟೇ ಬರ್ತಾ ಇರುವ ಆಘಾತಕಾರಿ ಸುದ್ದಿ, ನಂಬುವುದಕ್ಕೆ ಕಷ್ಟ ಅನ್ನಿಸ್ತಾ ಇರುವಂತಹ ಸುದ್ದಿ ಇದು. ಬೆಂಗಳೂರಿನ ಅತ್ಯಂತ ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪೈಕಿ ಒಬ್ಬರು ಅನ್ನಿಸಿಕೊಂಡಿದ್ರು. ರಿಯಲ್ ಎಸ್ಟೇಟ್ ಉದ್ಯಮದ ಜೊತೆಗೆ ಫಿಲಂ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ರು. ಬೆಂಗಳೂರು ಬಿಸಿನೆಸ್ ಜಗತ್ತಿನ ಶೋಮ್ಯಾನ್ ಅನ್ನಿಸಿಕೊಂಡಿದ್ದು. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ರವಿ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದೆ ಘಟನೆ? ನಂಬಕ್ಕೆ ಆಗ್ತಿಲ್ಲ ಇದನ್ನ. ಹೌದು ಅಜಿತ್, ಯಾಕಂದ್ರೆ ಈಗ ತಾನೇ ಬಂದಂತಹ ಮಾಹಿತಿ. ಇದನ್ನ ನಾನು ಮೊದಲು ಖಚಿತಪಡೋಕ್ಕೋಸ್ಕರ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತಹ ಸೀಮಂತ್ ಕುಮಾರ್ ಸಿಂಗ್ಗೆ ನೇರವಾಗಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಂತಹ ಸುದ್ದಿ. ಹೌದು, ಬೆಂಗಳೂರಿನ ಅತ್ಯಂತ ಪ್ರಸಿದ್ಧವಾದಂತಹ ಒಬ್ಬ ಸಿಜೆ ರಾಯ್, ಕಾನ್ಫಿಡೆಂಟ್ ಗ್ರೂಪ್ ನ ಸಿಜೆ ರಾಯ್ ಏನಿದ್ದಾನೆ, ಆತ ಇವತ್ತು ತನ್ನ ಲೈಸೆನ್ಸ್ಡ್ ಗನ್ ನಿಂದ ಸ್ವಯಂ ಪ್ರೇರಿತವಾಗಿ ಮೃತಪಟ್ಟಿದ್ದಾರೆ ಅನ್ನೋದು ಖಚಿತವಾಗಿರುವಂತಹ ಮಾಹಿತಿ. ಯಾಕಂದ್ರೆ ಇವತ್ತು ಕಾನ್ಫಿಡೆಂಟ್ ಗ್ರೂಪ್ ಏನಿದೆ, ಇದು ಬೆಂಗಳೂರಿನ ಹೊರಭಾಗಗಳಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡುವಂಥದ್ದು. 100 ಕೋಟಿಯ ಮೌಲ್ಯದ ಆಸ್ತಿಯನ್ನು ಹೊಂದಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಈ ಹಿಂದೆನೂ ಕೂಡ ಒಟ್ಟು 3 ಬಾರಿ ರೈಡ್ ಆಗಿರುವಂತದ್ದು. ಇವತ್ತು ಬೆಳಿಗ್ಗೆ ಮತ್ತೆ ರೈಡ್ ಆಗಿರುವಂತದ್ದು. ಇಜಿಪುರ ಹತ್ರ ರೈಡ್ ಆಗಿದೆ, ಆನೆಪಾಳ್ಯದ ಮನೆ ಮೇಲೂ ರೈಡ್ ಆಗಿರುವಂತದ್ದು, ಮತ್ತೆ ಅವರ ಅಶೋಕನಗರ ವ್ಯಾಪ್ತಿಯಲ್ಲಿರುವಂತಹ ಒಂದಷ್ಟು ರಿಯಲ್ ಎಸ್ಟೇಟ್ ಕಚೇರಿಗಳ ಮೇಲೂ ಕೂಡ ರೈಡ್ ಆಗಿರುವಂತದ್ದು. ಈ ಐಟಿ ರೈಡ್ ನ ಪದೇ ಪದೇ ಕಿರುಕುಳ ತಾಳಲಾರದೆ ಇವತ್ತು ಸಾಯಂಕಾಲ 4:50ಕ್ಕೆ ಅವರು ಶಾರ್ಟ್ ಡೆಡ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕನ್ಫರ್ಮ್ ಆಗಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಆನೆಪಾಳ್ಯ ಲಿಮಿಟ್ಸ್ ಅಲ್ಲಿ ಅವರ ಮನೆ, ಆನೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಪ್ರೈವೇಟ್ ಅಪಾರ್ಟ್ಮೆಂಟ್ ಅಲ್ಲಿ ಅವರು ವಾಸವಾಗಿದ್ರು, ಅವರ ಫ್ಯಾಮಿಲಿ ಜೊತೆಗೆ ವಾಸವಾಗಿದ್ರು. ಇವತ್ತು ಬೆಳಗ್ಗೆ ಕೂಡ ಐಟಿ ದಾಳಿ ಆಗಿದೆ. ಮಧ್ಯಾಹ್ನ 3 ಗಂಟೆಗೆ ದಾಳಿ ಮುಗಿಸ್ಕೊಂಡು ಹೋಗಿದ್ದಾರೆ. ಇದು ಒಂದು ರೀತಿ ಅವ್ರಿಗೆ ಸಾಕಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಬರ್ತದೆ. ಯಾಕಂದ್ರೆ ಅಜಿತ್ ಅವರೇ, ಕಳೆದ 5 ವರ್ಷಗಳ ಅವಧಿಯಲ್ಲಿ 3 ರಿಂದ 4 ಬಾರಿ ಐಟಿ ದಾಳಿಯೇ ಆಗಿರುವಂತದ್ದು. ಸೊ ಇದು ಅವರ ಖಿನ್ನತೆಗೆ ಕಾರಣ. ಅಂದ್ರೆ ಪದೇ ಪದೇ ನನ್ನ ಮೇಲೆ ದಾಳಿ ಮಾಡಲಾಗ್ತಿದೆ ಅನ್ನುವಂತಹ ಒಂದು ಮಾನಸಿಕ ಖಿನ್ನತೆಗೆ ಅವರು ಗುರಿಯಾಗಿ
ಶರಣಾಗಿದ್ದಾರೆ ಅನ್ನೋದು ಖಚಿತವಂತಹ ಮಾಹಿತಿ ಇರುವಂತದ್ದು. ಈಗ ಆಲ್ರೆಡಿ ಅಶೋಕ್ ನಗರ ಪೊಲೀಸರು ಮತ್ತೆ ACP ಮತ್ತೆ ಕಮಿಷನರ್ ಎಲ್ಲರೂ ಕೂಡ ಸ್ಥಳಕ್ಕೆ ಹೋಗಿರುವಂತದ್ದು. ಬಾಡಿಯನ್ನ ಮಹಜರ್ ಮಾಡ್ತಿರುವಂತಹ ಕ್ರಿಯೆ ಕೂಡ ನಡೆತಿರುವಂತದ್ದು. ಜೊತೆಗೆ ಏನಂದ್ರೆ IT ಅಧಿಕಾರಿಗಳು ನನ್ನ ಮೇಲೆ ವಿನಾಕಾರಣ ಪದೇ ದಾಳಿ ಮಾಡಿರೋದೇ ಈ ಒಂದು ಆತ್ಮಹತ್ಯೆಗೆ ಕಾರಣ ಅನ್ನುವಂತಹ ಅಂಶ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಅಜಿತ್, ನೋಟ್ ಏನಾದ್ರು ಇದೆಯಂತ? ಇಲ್ಲ, ಡೆತ್ ನೋಟ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ. ಆದ್ರೆ ಅವರ ಆಪ್ತರ ಜೊತೆ ಈ ಒಂದು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರುವಂತದ್ದು. ಯಾಕಂದ್ರೆ ಸಿನಿಮಾ ಫೀಲ್ಡ್ ಅಲ್ಲೂ ಕೂಡ ಅವ್ರಿಗೆ ಸುದೀಪ್ ತರದ ಸ್ನೇಹಿತರು ಅತಿ ಹೆಚ್ಚಾಗಿರುವಂತದ್ದು. ಜೊತೆಗೆ ಅಂದ್ರೆ ಸಿನಿ ಫೀಲ್ಡ್ ಅಲ್ಲೂ ಕೂಡ ಒಂದಷ್ಟು ಹೂಡಿಕೆಗಳನ್ನು ಮಾಡಿದ್ದಾರೆ. ಅವ್ರ ಕಡೆಯಿಂದ ಬರ್ತಿರುವಂತಹ ಮಾಹಿತಿ ಏನಂದ್ರೆ IT ಅಧಿಕಾರಿಗಳು ನನ್ನ ಮೇಲೆ ವಿನಾಕಾರಣ ಪದೇ ದಾಳಿ ಮಾಡ್ತಿರೋದು ನನಗೆ ಕಿರಿಕಿರಿ ಉಂಟಾಗ್ತಿದೆ ಅನ್ನುವಂತಹ ಮಾಹಿತಿಯನ್ನ ಅವ್ರ ಕಡೆ ಹೇಳಿದ್ದಾರೆ ಅನ್ನುವಂತಹ ಪ್ರೈಮರಿ ಇನ್ಫಾರ್ಮೇಶನ್ ಪೊಲೀಸರ ಕಡೆಯಿಂದ ನಮಗೆ ಗೊತ್ತಾಗ್ತಿರುವಂತದ್ದು. ಈಗಷ್ಟೇ ನಡೆದಿರುವಂತಹ ಘಟನೆ ಆಗಿರೋ ಕಾರಣಕ್ಕೋಸ್ಕರ ಪೊಲೀಸರು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ವರದಿಗಾರರು ಕೂಡ ಆನ್ ದ ವೇ ಇದ್ದಾರೆ. ಇನ್ನೊಂದು 10 ನಿಮಿಷಕ್ಕೆ ನಮಗೆ ಆ ವಿಜುವಲ್ ದೃಶ್ಯಾವಳಿಗಳು ಕೂಡ ಸಿಗ್ತಾ ಇರುವಂತದ್ದು ಸಿಗುತ್ತವೆ. ಜೊತೆಗೆ ಅಂದ್ರೆ ಡೆತ್ ನೋಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾರು ಕನ್ಫರ್ಮ್ ಮಾಡ್ತಿಲ್ಲ. ಬಹುಶಃ ಅಂದ್ರೆ IT ಪದೇ ಈ ರೀತಿಯಂತಹ ದಾಳಿಗಳಿಗೆ ಮಾನಸಿಕ ಕಿರುಕುಳಕ್ಕೆ ಒಳಗಾಗಿ ಮಾಡಿಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಪ್ರೈಮರಿಯಾಗಿ ಗೊತ್ತಾಗ್ತಿರುವಂತಹ ಮಾಹಿತಿ. ಅಜಿತ್, ಸೊ 4:50 ಅಂದ್ರೆ ಈಗ ಸುಮಾರು 40 ನಿಮಿಷದ ಹಿಂದೆ ನಡೆದಂತಹ ಘಟನೆ ಇದು. ಎಕ್ಸಾಕ್ಟ್ಲಿ ಆನೆಪಾಳ್ಯದ ಅವರ ಮನೆಯಲ್ಲೇ. ಹೌದು ಅಜಿತ್. ಒಂದ್ ಕಡೆ ರೆಸಿಡೆನ್ಸಿ ರೋಡಿನ ಕಾನ್ಫಿಡೆಂಟ್ ಗ್ರೂಪ್ ನ ಕಚೇರಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಸರ್ಚ್ ನಡೀತಾ ಇತ್ತು. ಇನ್ನೊಂದು ಕಡೆ ಮನೆಯಲ್ಲಿ ಮಾಡಿಕೊಂಡಿದ್ದಾರೆ. ಬಾಡಿ ಯಾರು ಮೊದಲು ನೋಡಿದ್ರಂತೆ? ಏನಾದ್ರು ಅಡಿಷನಲ್ ಮಾಹಿತಿ ರವಿ? ಖಂಡಿತವಾಗಿಯೂ ಅಂದ್ರೆ ಇದು ಆನೆಪಾಳ್ಯದ ಅವರ ಅಪಾರ್ಟ್ಮೆಂಟ್ ಏನಿದೆ ಇದು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಹಿನ್ನೆಲೆಯಲ್ಲಿ ಅದು ಅಂದ್ರೆ ರಿಚ್ಮಂಡ್ ಸರ್ಕಲ್ ಇಂದ ಮೇಲ್ಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಜನನಿಬಿಡ ಅಂದ್ರೆ ಜನ ಜಾಸ್ತಿ ಇರುವಂತಹ ಕಡೆ ಅವರ ಮನೆ ಇರುವಂತಹ ಕಾರಣಕ್ಕೋಸ್ಕರ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡು ಮೊದಲು ಸೌಂಡ್ ಅನ್ನ ಕೇಳಿಸ್ಕೊಂಡಿದ್ದಾರೆ. ತಕ್ಷಣವೇ ಅಲ್ಲಿರುವಂತಹ ಮ್ಯಾನೇಜರ್ಗಳು ಕೆಳಗಡೆ ಇರೋ ಎಲ್ಲರೂ ಕೂಡ ಹೋದಂತಹ ಸಂದರ್ಭದಲ್ಲಿ ಆ ಬಾಗಿಲು ಹಾಕಿರ್ತಾರೆ. ಆ ಬಾಗಿಲು ತಳ್ಳಿದಂತ ಸಂದರ್ಭದಲ್ಲಿ ಅವ್ರು ಅಂದ್ರೆ ಮೃತದೇಹ ನೆಲದ ಮೇಲೆ ಬಿದ್ದಿರೋದು ಗೊತ್ತಾಗುತ್ತೆ. ತಕ್ಷಣ ಕಿರ್ಚ್ಕೊಂಡು 100 ಮತ್ತು 102 ಎರಡಕ್ಕೂ ಕೂಡ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಬಳಿಕ ಹೊಯ್ಸಳ ಜೀಪ್ ಕೂಡ ಕನ್ಸರ್ನ್ ಲೊಕೇಶನ್ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಕೊಡುತ್ತೆ. ಹೊಯ್ಸಳ ಮತ್ತೆ ಚೀತಾ ಜೀಪ್ ಕೂಡ ಸ್ಥಳಕ್ಕೆ ಹೋಗಿ ಕನ್ಫರ್ಮ್ ಮಾಡ್ಕೊಂತಾರೆ. ಅಲ್ಲಿಂದ ನೇರವಾಗಿ DCP ಸೆಂಟ್ರಲ್ ಬರುತ್ತೆ. DCP ಸೆಂಟ್ರಲ್ ಅವ್ರಿಗೂ ಕೂಡ ಮಾಹಿತಿ ಕೊಡ್ತಾರೆ. ಮತ್ತೆ ಅಡಿಷನಲ್ ಕಮಿಷನರ್ ಮತ್ತೆ ಕಮಿಷನರ್ಗೂ ಕೂಡ ಮಾಹಿತಿ ಕೊಡ್ತಾರೆ. ಸೊ ಈಗ ಕನ್ಫರ್ಮ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಮತ್ತೆ ಜೊತೆಗೆ FSL ತಂಡ ಕೂಡ ಹೋಗಿರುವಂತದ್ದು. ಜೊತೆಗೆ ಅಂದ್ರೆ ಇವರು ಬೆಂಗಳೂರಿನಾದ್ಯಂತ 106 ಕೋಟಿ ರೂಪಾಯಿಯಷ್ಟು ಹೂಡಿಕೆಯನ್ನ ಮಾಡಿದ್ದಾರೆ. ಮತ್ತೆ ಒಂದಷ್ಟು ಆದಾಯ ತೆರಿಗೆ ವಂಚನೆ ಆರೋಪ ಕೂಡ ಇವರ ಮೇಲೆ ಇರುವಂತದ್ದು. ಕಳೆದ 2022ರಲ್ಲೂ ಕೂಡ ಒಂದಷ್ಟು ಪೆನಾಲ್ಟಿಯನ್ನ ಕಟ್ಟಿದ್ರು ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಾಗ್ತಿರುವಂತದ್ದು. ಮತ್ತೆ ಕಳೆದ 2024ರಲ್ಲಿ ಮತ್ತೆ ದಾಳಿ ಆಗುತ್ತೆ. ಈಗ 2026ರಲ್ಲೂ ಕೂಡ ಇದು 3ನೇ ಬಾರಿ ದಾಳಿ ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಸಹಜವಾಗಿ ಮಾನಸಿಕವಾಗಿ ಕಿರುಕುಳ ಉಂಟಾಗುತ್ತೆ. ಯಾಕಂದ್ರೆ IT ರೂಲ್ಸ್ ಪ್ರಕಾರ ತಮ್ಮ ನಿಗದಿತ ಆದಾಯಕ್ಕಿಂತ ಮೀರಿದ ಹಣವನ್ನ IT ಶೋಧ ಕಾರ್ಯದಲ್ಲಿ ಕಂಡು ಬಂದಂತಹ ಸಂದರ್ಭದಲ್ಲಿ 200% ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಅಂದ್ರೆ ಎಷ್ಟು ಆದಾಯಕ್ಕಿಂತ ಮೀರಿದ ಹಣ ಕಂಡು ಬರುತ್ತೋ ಅಷ್ಟರ 200% ದಂಡ ಕೂಡ ಕಟ್ಟಬೇಕಾಗುತ್ತೆ. ಇದು ಸಾಕಷ್ಟು ಅವ್ರಿಗೆ ಕಿರಿಕಿರಿ ಆಗಿರುವಂತದ್ದು. ಯಾಕಂದ್ರೆ 2022ರಲ್ಲೂ ಕೂಡ ಒಮ್ಮೆ ದಂಡವನ್ನ ಕಟ್ಟಿದ್ದಾರೆ, 2024ರಲ್ಲೂ ದಂಡ ಕಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಿರುವಂತದ್ದು. ಜೊತೆಗೆ ಈ ಅವಧಿಯಲ್ಲಿ ಸಾಕಷ್ಟು ಕಡೆ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ. ಅದು 106 ಕೋಟಿ ಮೌಲ್ಯದ ಆಸ್ತಿ ಅನ್ನುವಂತಹ ಒಂದು ಅಂದಾಜು ಕೂಡ ಇರುವಂತದ್ದು. ಈಗ ಮತ್ತೆ ದಾಳಿ ಮಾಡಿ ಸಾಕಷ್ಟು ಆಸ್ತಿಯನ್ನ IT ಅಧಿಕಾರಿಗಳು ಶೋಧ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.